ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಈಗ ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್, ಕೊಲೆ ಆರೋಪಿ ದರ್ಶನ್ ಅವರ ಸುದ್ದಿ. ದರ್ಶನ್ಗೆ ಕೋರ್ಟ್ ದರ್ಶನ ಅರ್ಜಿ ವಿಚಾರಣೆ ನೋಡಿ ಇಲ್ಲಿ. ನಾಳೆಗೆ ಮುಂದೂಡಿಕೆ ಮಾಡಲಾಗಿದೆ. ಎಸ್ಪಿಪಿ ಪ್ರಸನ್ನ ಕುಮಾರ್ ವರ್ಸಸ್ ದರ್ಶನ್ ಪರ ವಕೀಲರ ರೋಚಕ ವಾದ. ದರ್ಶನ್ ಕೋರ್ಟ್ಗೆ ಹಾಜರಿ ಕುರಿತು ಮನವಿಗೆ ಎಸ್ಪಿಪಿ ಆಕ್ಷೇಪವನ್ನ ಎತ್ತಿದ್ದಾರೆ. ತಂತ್ರಜ್ಞಾನ ಬೆಳೆದಿದ್ದರೂ ಶಿಲಾಯುಗದ ಪ್ರಕ್ರಿಯೆಗೆ ಮನವಿ ಮಾಡ್ತಾ ಇದ್ದಾರೆ. ಆಧುನಿಕ ತಂತ್ರಜ್ಞಾನವನ್ನ ಬಳಕೆಗೆ ಅವಕಾಶವನ್ನ ನೀಡಲಾಗಿದೆ. ಪ್ರತ್ಯೇಕವಾಗಿ ಮಾತುಕತೆಗೆ ಅವಕಾಶವನ್ನ ಕೂಡ ನೀಡಲಾಗಿದೆ. ದರ್ಶನ್ಗೆ ವಕೀಲರು ಕುಟುಂಬಸ್ಥರ ಭೇಟಿಗೆ ಯಾವುದೇ ನಿರ್ಬಂಧವನ್ನ ಹಾಕಿಲ್ಲ. ಹಲವು ಬಾರಿ ಫೋನ್ ಕಾಲ್ ಮುಖೇನ ಮಾತುಕತೆಯನ್ನ ನಡೆಸಿದ್ದಾರೆ. ತಂತ್ರಜ್ಞಾನದ ಮುಖೇನ ಜಗತ್ತಿನ ಯಾವುದೇ ಭಾಗದ ಚಟುವಟಿಕೆಯನ್ನ ವೀಕ್ಷಿಸಬಹುದು. ಆರೋಪಿ ಕೋರ್ಟ್ ರೂಮ್ನಲ್ಲಿ ಕುಳಿತುಕೊಳ್ಳುವುದಕ್ಕಿಂತ ವಿಡಿಯೋ ಕಾನ್ಫರೆನ್ಸ್ ಉತ್ತಮ. ತಂತ್ರಜ್ಞಾನ ಬೆಳೆದಿದ್ರೂ ಶಿಲಾಯುಗದ ಪ್ರಕ್ರಿಯೆಗೆ ಮನವಿ ಯಾಕೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ದರ್ಶನ್ ಕೋರ್ಟ್ ದರ್ಶನ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆ ಆಗಿದೆ. ಅಂದ್ರೆ ದರ್ಶನ್ ಅವರನ್ನ ಕೋರ್ಟ್ ಹಾಲ್ಗೆ ಬರೋದಕ್ಕೆ ಬಿಡಲ್ವಾ ಅನ್ನೋದೊಂದು ಪ್ರಶ್ನೆ. ಇದರ ಬಗ್ಗೆ ದರ್ಶನ್ ಪರ ವಕೀಲರು ಪ್ರಶ್ನೆ ಮಾಡಿದ್ರು. ಖುದ್ದು ಕೋರ್ಟ್ ಹಾಲ್ನಲ್ಲಿ ದರ್ಶನ್ ಅವರು ಇರಬೇಕು. ದರ್ಶನ್ ಅವರ ಹಾಜರಾತಿಗಾಗಿ ಇವತ್ತು ಅರ್ಜಿಯನ್ನ ಸಲ್ಲಿಸಿ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ವಿಡಿಯೋ ಕಾನ್ಫರೆನ್ಸ್ ನ ಮುಖೇನ ಆರೋಪಿಗಳು ಕೋರ್ಟ್ಗೆ ಹಾಜರಾಗಿದ್ರು. A2 ದರ್ಶನ್ ಕೋರ್ಟ್ಗೆ ಖುದ್ದು ಹಾಜರಿಗೆ ಕೋರಿ ಸಲ್ಲಿಸಿದ್ದಂತ ಅರ್ಜಿ ಸಂಬಂಧ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ ದರ್ಶನ್ ಜೊತೆ ಮಾತನಾಡುವ ಅಗತ್ಯ ಇದ್ದು ಖುದ್ದು ಹಾಜರಿಗೆ ಮನವಿಯನ್ನ ಮಾಡ್ಕೊಂಡಿದ್ರು. ಉಸಿರಾಟಕ್ಕೂ ಸಮಸ್ಯೆ ಆಗುವ ರೀತಿಯಾಗಿತ್ತು. ನೋಡಿ, ಪ್ರದೋಷ್ ಮಾಫಿ ಸಾಕ್ಷಿಗೆ ಅರ್ಜಿ ಸಲ್ಲಿಸಲಾಗಿದೆ. ಪ್ರಮುಖ ಸಾಕ್ಷಿ ವಿಚಾರಣೆ ನಡೀತಾ ಇದೆ. ದರ್ಶನ್ ಕೋರ್ಟ್ಗೆ ಬಂದ್ರೆ ಕೋರ್ಟ್ ಬಳಿ ಸಾಕಷ್ಟು ಜನ ಸೇರ್ತಾರೆ. ಕಳೆದ ಬಾರಿ ಕೋರ್ಟ್ಗೆ ಹಾಜರುಪಡಿಸಿದಾಗ ಇಡೀ ಕೋರ್ಟ್ ತುಂಬಿತ್ತು. ಉಸಿರಾಟಕ್ಕೂ ಸಮಸ್ಯೆ ಆಗುವ ರೀತಿಯಾಗಿತ್ತು. ಈ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು ಅಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಾಡಿದ್ದಾರೆ. ಅಂದ್ರೆ ಎಸ್ಪಿಪಿ ಹೇಳ್ತಾ ಇರೋದು ಯಾಕೆ ದರ್ಶನ್ ಅವರನ್ನ ಕೋರ್ಟ್ ಹಾಲ್ಗೆ ಕರೆಸೋದು ಬೇಡ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ, ಅಥವಾ ರೀಸನ್ಸ್ ಹೇಳ್ತಾ ಇದ್ದಾರೆ. ಈ ಹಿಂದೆ ದರ್ಶನ್ ಅವರು ಕೋರ್ಟ್ಗೆ ಬಂದಂತಹ ಸಂದರ್ಭದಲ್ಲಿ ಉಸಿರಾಡೋದಕ್ಕೂ ಕೂಡ ಕಷ್ಟ ಆಗಬಿಟ್ಟಿತ್ತು. ಅಷ್ಟು ಜನ ಸೇರಿದ್ರು ಕೋರ್ಟ್ನ ಒಳಗಡೆ ಮತ್ತು ಹೊರಗಡೆ. ಹಾಗಾಗಿ ಈ ಅಂಶಗಳನ್ನ ಕೋರ್ಟ್ ಪರಿಗಣಿಸಬೇಕು ಅಂತ ಪ್ರಸನ್ನ ಕುಮಾರ್ ವಾದ ಮಾಡಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ SK ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೀತು, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿಯಾದಂತಹ ದರ್ಶನ್ ಅವರನ್ನ ಖುದ್ದು ಕೋರ್ಟ್ಗೆ ಹಾಜರುಪಡಿಸಬೇಕು, ಒಂದಷ್ಟು ಮಾಹಿತಿಗಳನ್ನ ಕೇಳಬೇಕು. ಟ್ರಯಲ್ ನಡೀತಕ್ಕಂಥ ಸಂದರ್ಭದಲ್ಲಿ ಕೋರ್ಟ್ಗೆ ಹೋಗಿ ಅಲ್ಲಿ ಮಾಹಿತಿಯನ್ನ ಕೇಳೋದಕ್ಕೆ ಆಗ್ತಾ ಇಲ್ಲ. ನ್ಯಾಯಯುತವಾದ ಮತ್ತೆ ಪಾರದರ್ಶಕವಾದಂತಹ ವಿಚಾರಣೆ ನಡೆಸಬೇಕಾದ್ರೆ ದರ್ಶನ್ ಅವರನ್ನ ಖುದ್ದು ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತಕ್ಕಂಥದ್ದು ಅವರ ಪರ ವಕೀಲರ ವಾದವಾಗಿತ್ತು. ಅದಕ್ಕೆ ಪ್ರತಿವಾದವನ್ನ ಮಂಡಿಸಿದಂತ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಕೆಲವೊಂದು ಕೋರ್ಟ್ಗಳ ಆದೇಶವನ್ನ ಉಲ್ಲೇಖಿಸಿ ಸುದೀರ್ಘವಾದಂತ ವಾದವನ್ನ ಮಂಡಿಸಿದ್ರು. ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ, ಯಾಕಂತಂದ್ರೆ ಈ ಹಿಂದೆ ಪುರಾತನ ಕಾಲ ಅಥವಾ ಏನು ಈ ಹಳೆ ಕಾಲದಲ್ಲಿ ನಡೀತಕ್ಕಂಥ ವಿಚಾರಣೆಗಳಿಗೆ ಸಂಬಂಧಪಟ್ಟಂತೆ ಆಗ ಟೆಕ್ನಾಲಜಿ ಇರಲಿಲ್ಲ. ಬೇಕಾದಂತ ಒಂದು ವಿಚಾರಣೆಗೆ ನಡೆಸಿ ಖುದ್ದು ಹಾಜರಾಗಿ ಒಂದು ಟ್ರಯಲ್ ನಡೆಯಬೇಕಾದ್ರೆ ಆರೋಪಿಗಳನ್ನು ಹಾಜರುಪಡಿಸಲೇಬೇಕಾಗಿತ್ತು. ಆದ್ರೆ ಈಗ ಸೈಂಟಿಫಿಕ್ ಆಗಿ ಟೆಕ್ನಾಲಜಿ ಎಲ್ಲವೂ ಸಹ ಮುಂದುವರೆದಿದೆ. ಹಾಗಾಗಿ ಖುದ್ದು ಟ್ರಯಲ್ ನಡೆದಕ್ಕಂಥ ಸಂದರ್ಭದಲ್ಲಿ ಆರೋಪಿಗಳನ್ನ ಹಾಜರುಪಡಿಸುವಂತ ಅವಶ್ಯಕತೆ ಇಲ್ಲ. ಟೆಕ್ನಾಲಜಿನ ಬೆಳೆಸ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕೋರ್ಟ್ ನಿಂದನೇ ಅವರನ್ನ ಪ್ರೊಡ್ಯೂಸ್ ಮಾಡಬಹುದು ಅನ್ನೋ ರೀತಿಯಾಗಿ ಒಂದಷ್ಟು ವಾದವನ್ನ ಈ ಒಂದು ಬೇರೆ ಬೇರೆ ಕೋರ್ಟ್, ಹೈಕೋರ್ಟ್ ಇರ್ಬೋದು, ಜೊತೆಗೆ ಮದ್ರಾಸ್ ಹೈಕೋರ್ಟ್ ಇರ್ಬೋದು, ಅಪೆಕ್ಸ್ ಕೋರ್ಟ್ ಒಂದು ಆದೇಶಗಳೇನು ಬಂದಿತ್ತು ಆ ಆದೇಶಗಳ ಅನುಸಾರವಾಗಿ ಉಲ್ಲೇಖ ಮಾಡಿ ಒಂದು ವಾದವನ್ನ ಮಂಡಿಸಿದ್ದಾರೆ. ಜೊತೆಗೆ ಏನು ದರ್ಶನ್ ಜೈಲಿನಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಭೇಟಿಗೆ
ಮಾಡಿದಾಗ ಸ್ಪಷ್ಟವಾದಂತ ಮಾಹಿತಿ ಸಿಗಲ್ಲ ಅಂತಕ್ಕಂತ ಒಂದು ಅವರ ಪರ ವಕೀಲರು ಒಂದು ವಾದವನ್ನ ಮಂಡಿಸಿದ್ರು. ಅದಕ್ಕೆ ಪ್ರತಿ ಉತ್ತರವನ್ನ ಕೊಟ್ಟಿರ್ತಕ್ಕಂಥ SPP ಅವರು ಇಲ್ಲಿವರೆಗೂ 78 ಬಾರಿ ದರ್ಶನ್ ಅವರನ್ನ ಕುಟುಂಬಸ್ಥರು ಹಾಗೂ ವಕೀಲರು ಭೇಟಿ ಮಾಡಿದ್ದಾರೆ. ಅವರು ಫೋನ್ ಕಾಲ್ ಮುಖಾಂತರಲ್ಲೂ ಸಹ ಮಾತನಾಡಿದ್ದಾರೆ. ಹೀಗಾಗಿ ಅವರಿಗೆ ಮುಕ್ತವಾದಂತ ಅವಕಾಶ ಇದೆ ಭೇಟಿ ಮಾಡೋದಕ್ಕೆ. ಅದರಲ್ಲಿ ಜೈಲ್ ಮ್ಯಾನ್ಯುಯಲ್ ಪ್ರಕಾರವೂ ಏನು ವಕೀಲ ಪರವಾಗಿರ್ತಕ್ಕಂಥ ಆರೋಪಿ ಪರವಾಗಿರ್ತಕ್ಕಂಥ ವಕೀಲರಿಗೆ ಭೇಟಿ ಮಾಡೋದಕ್ಕೆ ಅವರಿಂದ ಮಾಹಿತಿಯನ್ನ ಪಡೆಯೋದಕ್ಕೆ ಅವಕಾಶ ಇದೆ. ಅದು ಕರ್ನಾಟಕ ಏನು ಕಾರಾಗೃಹ ಕೈಪಿಡಿ ಏನಿದೆ ಆ ಕೈಪಿಡಿಯಲ್ಲೂ ಸಹ ಅವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಖುದ್ದು ದರ್ಶನ್ ಅವರನ್ನ ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತಕ್ಕಂಥ ಒಂದು ಮನವಿ ಏನು ಮಾಡಿದ್ದಾರೆ ಅದನ್ನ ನೀಡೋದಾದ್ರೆ ಇತರೆ ಆರೋಪಿಗಳು ಸಹ ಕೇಳ್ತಾರೆ ಅಂತಕ್ಕಂಥ ಒಂದು ಉತ್ತರವನ್ನ ಸಹ ಕೊಟ್ಟಿದ್ರು. ಆ ಉತ್ತರ ಕೊಡ್ತಾ ಇದ್ದಂತ ಸಂದರ್ಭದಲ್ಲಿ ರಂಗನಾಥ ರೆಡ್ಡಿ ಏನು ಇದ್ರು ಅವರ ಪರ ಆರೋಪಿಗಳೇನಿದ್ದಾರೆ ಅವರಿಗೂ ಇದೇ ರೀತಿಯಾದಂತ ಒಂದು ಅರ್ಜಿಯನ್ನ ನಮ್ಮ ಕಕ್ಷಿದಾರರು ನೇರವಾಗಿ ಖುದ್ದು ಕೋರ್ಟ್ಗೆ ಹಾಜರಾಗೋದಕ್ಕೆ ಬಯಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೋರ್ಟ್ನ ಗಮನಕ್ಕೆ ತಂದ್ರು. ಅದನ್ನ SPP ಅವರು ಕ್ಲೀನ್ ಆಗಿ ಕೋರ್ಟ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಬ್ಬರಿಗೆ ಅವಕಾಶವನ್ನ ಕೊಡುತ್ತೆ ಮತ್ತೆ ಎಲ್ಲರೂ ಸಹ ಕೇಳ್ತಾರೆ, ಕಾನೂನು ಸುವ್ಯವಸ್ಥೆ ಇಲ್ಲಿ ಹದಗೆಡುತ್ತೆ ಅಂತಕ್ಕಂಥ. ಯಾಕಂತಂದ್ರೆ ದರ್ಶನ್ ಅವರು ಒಬ್ಬ ಸೆಲೆಬ್ರಿಟಿ ಆಗಿದ್ದಾರೆ, ಅವ್ರು ಕೋರ್ಟ್ಗೆ ಬರ್ತಾ ಇದ್ದಾರೆ ಅನ್ನೋ ಸಂದರ್ಭದಲ್ಲಿ ವಕೀಲರು ಅವರನ್ನು ನೋಡೋಕೆ ಬರ್ತಾರೆ, ಅವರ ಬೆಂಬಲಿಗರು ನೋಡೋದಕ್ಕೆ ಬರ್ತಾರೆ. ಹಾಗಾಗಿ ಕಳೆದ ಬಾರಿ ದರ್ಶನ್ ಅನ್ನ ಕೋರ್ಟ್ಗೆ ಹಾಜರುಪಡಿಸಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು, ಕೋರ್ಟ್ ವಕೀಲರಿಂದ ದರ್ಶನ್ ಅಭಿಮಾನಿಗಳಿಂದ ಕಿಕ್ಕಿರಿದು ತುಂಬಿತ್ತು. ಅಲ್ಲಿ ಏನು ಆರೋಪಿಗಳ ಪರ ವಕೀಲರಿಗೂ ಉಸಿರಾಡೋದಕ್ಕೂ ಸಹ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಾಗಿ ಆ ಒಂದು ಪರಿಸ್ಥಿತಿಯನ್ನು ಸಹ ಕೋರ್ಟ್ ಗಮನಿಸಬೇಕಾಗುತ್ತೆ. ಬಳಿಕ ಒಂದು ವೇಳೆ ಏನು ಖುದ್ದು ಆರೋಪಿಗಳನ್ನ ಇಲ್ಲಿಗೆ ಕರೆತರೋದೇ ಆದ್ರೆ ಅಲ್ಲಿಂದ ಬರ್ತಕ್ಕಂಥ ಈಗ KSRP ಇರ್ಬೋದು, CIR ಪೊಲೀಸ್ ಅವರು ಇರ್ಬೋದು, ಈಗ ಇನ್ನು ಮುಂದಿನ ದಿನಗಳಲ್ಲಿ ಸಾಲಾಗಿ ಹಬ್ಬಗಳಿಗೆ ಬೇರೆ ಬರ್ತಾ ಇದೆ. ಹಾಗಾಗಿ ಪೊಲೀಸರು ಆ ಬಂದೋಬಸ್ತ್ ಕಾರ್ಯದಲ್ಲಿ ತೊಡಗಬೇಕಾಗತ್ತೆ. ಇಲ್ಲಿ ಏನಾದ್ರು ದರ್ಶನ್ ಅವ್ರನ್ನ ಖುದ್ದು ಹಾಜರಾತಿಗೆ ಅವಕಾಶ ಕೊಟ್ಟಿದೆ ಆದ್ರೆ ಇಲ್ಲಿ ಸದಾ ಪ್ರತಿದಿನ ಟ್ರಯಲ್ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿದಿನ ಇಲ್ಲಿ ಬಂದೋಬಸ್ತನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹೀಗಾಗಿ ಇರ್ತಕ್ಕಂಥ ಆಗು ಹೋಗುಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ತೀರ್ಪನ್ನ ಕೊಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ವಾದ ಮತ್ತೆ ಪ್ರತಿವಾದವನ್ನ ಆಲಿಸಿರ್ತಕ್ಕಂಥ ನ್ಯಾಯಾಧೀಶರು ಮುಂದಿನ ವಿಚಾರಣೆಯನ್ನ ನಾಳೆಗೆ ಮುಂದೂಡಿದ್ದಾರೆ. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.